ಜಮೀರ್ ಅಹಮದ್ ಅವರು ನಾಯಕತ್ವ ಹೆಚ್ಚಾಗ್ತಾ ಇದೆ, ಬೇರೆ ನಾಯಕರನ್ನ ಬೆಳೆಯಕ್ಕೆ ಬಿಡ್ತಾ ಇಲ್ಲ, ಬೇರೆ ನಾಯಕರನ್ನ ಬುಲ್ಡೋಸ್ ಮಾಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಈ ಸಮಸ್ಯೆ ಸೃಷ್ಟಿಯಾಗಿದೆ. ಬೇರೆ ಬೇರೆ ನಾಯಕರು ಜಮೀರ್ ಅಹಮದ್ ವಿರುದ್ಧ ಬಂಡಾಯ ಎದ್ದಿದ್ದಾರೆ. ಯಾರು ಹೇಳಿದ್ದು? ಬೇರೆ ಬೇರೆ ನಾಯಕರು ಬಹಿರಂಗವಾಗಿ ಬೇರೆ ಬೇರೆ ನಾಯಕರೇನಿಲ್ಲ, ನೀವು ಮಾಧ್ಯಮದವ್ರು ಹೇಳ್ತಾ ಇರೋದು ಅಷ್ಟೇ. ಅದು ಬೇರೆ ಬೇರೆ ನಾಯಕರು ಯಾರು ಹೇಳವ್ರೆ? ನೋಡಿ, ಎಲ್ಲರೂ ನಾಯಕರು ಅನ್ಕೊಂಡಿದ್ದಾರೆ. ಅದು ಯಾವ ಹೆಸರು ಹೇಳಿಲ್ಲ ಅವರು. ಅವ್ರು ಕೇಳಿ ಯಾರು ಅಂತ ಕೇಳ್ಬೇಕಾಯ್ತಲ್ಲ ನೀವು. ಅವ್ರು ಜಮೀರ್ ಅವ್ರ ಹೆಸರು ಹೇಳಿದ್ರು ಅವರು. ತನ್ವೀರ್ ಸೇಠ್ ಅವರು ವಿರೋಧ ಮಾಡ್ತಾರೆ. ಆಯ್ತಪ್ಪ, ಅದು ಅವ್ರು ಯಾರು ಅಂತ ಹೇಳಿ ನೀವು ಕೇಳಲಿಲ್ವಲ್ಲ. ಸುತ್ತ ಇರೋ ಆಪ್ತ ಬಳಗದ ಮೇಲೆ ಟಾರ್ಗೆಟ್ ಅನ್ನೋ ಚರ್ಚೆ ಆಗ್ತಿದೆ. ಒಂದು ರಾಜಣ್ಣ ಆಯ್ತು, ಈಗ ಅಬ್ದುಲ್ ಜಬ್ಬಾರ್ ಆಯ್ತು, ನಜೀರ್ ಅಹಮದ್ ಆಯ್ತು. ಇಲ್ಲ, ಇವೆಲ್ಲ ಮಾಧ್ಯಮ ಸೃಷ್ಟಿಗಳು. ನಾವು ಹೇಳ್ತಾ ಇರ್ತಕ್ಕಂಥದ್ದು ಯಾರೇ ಆಗಲಿ, ಅದು CM ಆಗಲಿ, ಅದು DCM ಆಗಲಿ, ಅದು ನಾವೇ ಆಗಲಿ, ಅದು ಜಮೀರ್ ಆಗಲಿ, ಯಾರು ಆಗಲಿ, ಯಾರಾದರೂ ಕೂಡ ಪಕ್ಷಕ್ಕೆ ತೊಂದರೆ ಆಗ್ತಕ್ಕಂಥ ಕೆಲಸ ಮಾಡಿದ್ರೆ ಎಲ್ಲರ ಮೇಲೆ ಶಿಸ್ತು ಕ್ರಮ ತಗೊತಾರೆ. ಅದು ಅಷ್ಟೇ. ಥ್ಯಾಂಕ್ ಯು. ಯಾರು ವೇದಿಕೆ ಹಂಚ್ಕೊಂಡಿದ್ದಾರೆ? ಧಾರ್ಮಿಕ ಕಾರ್ಯಕ್ರಮ ಅದು. ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಕರೆದಿದ್ರು, ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೋಗಿದ್ರು ಅವರು. ಧಾರ್ಮಿಕ ಕಾರ್ಯಕ್ರಮ ಅದು. ಏನಂತ ಸದ್ಗುರು ಅವರು ರಾಹುಲ್ ಗಾಂಧಿ ನಾವು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು. ಗೊತ್ತಿಲ್ಲ ಅಂತ ಹೇಳಿದವ್ರ ಜೊತೆ ಹೋಗಿ ವೇದಿಕೆ ಹಂಚ್ಕೊಂಡು ಅಲ್ಲಿ ಹೋಗಿ ರಾಹುಲ್ ಗಾಂಧಿ ಯಾರು ಅಂತ ಹೇಳ್ಬಿಟ್ಟು ಪಾಠ ಹೇಳ್ಬಿಟ್ಟು ಬಂದವ್ರು ಅವರು. ಅಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಯಾರು ಅಂತಕ್ಕಂಥ ಪಾಠನ ಅವ್ರಿಗೆ ಹೇಳ್ಬಿಟ್ಟು ಬಂದವ್ರೆ. ರಾಹುಲ್ ಗಾಂಧಿ, ನಾವೆಲ್ಲ ರಾಹುಲ್ ಗಾಂಧಿಯಿಂದ ಬೆಳೆದಿರೋರು, ನಾವೆಲ್ಲ ರಾಹುಲ್ ಗಾಂಧಿ ಪಕ್ಷದವರು, ನಮ್ಮನ್ನು ಕರಿತಿರಲ್ಲ ನೀವು, ನಮ್ಮನ್ನು ಕರಿಬೇಕಾದ್ರೆ ಇದಕ್ಕೆ ಶಕ್ತಿ ರಾಹುಲ್ ಗಾಂಧಿನೇ ಅಂತ ಹೇಳ್ಬಿಟ್ಟು ಬಂದವರು. ಎಲ್ಲ ಪಕ್ಷದಲ್ಲೂ ಅದೇ ಹಣ ಬರ. ಕಾಂಗ್ರೆಸ್ ನಾಯಕತ್ವ ಬದಲಾವಣೆಗೆ ಮತ್ತೆ ನೀವು, ನಾನು ಅದನ್ನೇ ಹೇಳ್ತೀನಿ, ನೀವು ಯಾರನ್ನಾರ ಸೂಕ್ತ ವ್ಯಕ್ತಿಗಳನ್ನ ಕೇಳಬೇಕು. ನಾಯಕತ್ವ ಬದಲಾವಣೆ ನಮ್ಮಂಥ ವ್ಯಕ್ತಿಗಳನ್ನ ಕೇಳಿದ್ರೆ ನಾವೇನು ಉತ್ತರ ಕೊಡೋಣ? ಅಂದ್ರೆ ಸರ್, ಅದು ಚರ್ಚನೆ ಮಾಡುವುದು ಮುಗಿದ ಅಧ್ಯಾಯ ಅಂತ ಅಲ್ಲ, ಮುಗಿದ ಅಧ್ಯಾಯ ಅಂತಲ್ಲ, ಅದು ಅಂತಿಮ ರೂಪವನ್ನು ಹೈಕಮಾಂಡೇ ಕೊಡಬೇಕು. ನಾವ್ಯಾರು ಕೊಡ್ಲಿಕ್ಕೆ ಆಗಲ್ಲ. ನಾವೆಲ್ಲ ಚಿಕ್ಕವ್ರ ಪಕ್ಷದಲ್ಲಿ, ನಾವ್ಯಾರು ಕೊಡ್ಲಿಕ್ಕೆ ಸಾಧ್ಯ? ಅಂತಿಮವಾಗಿ ಹೈಕಮಾಂಡ್ಗೆ ನಾವು ತಲೆ ಬಾಗ್ಲೇಬೇಕಲ್ಲ. ನಮ್ಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಹೈಕಮಾಂಡು, ನಮ್ಮ ಪಕ್ಷದಲ್ಲಿ ನಿಂತ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿರೋದು ಹೈಕಮಾಂಡು. ನಾವೇನೇ ನಮ್ಮಲ್ಲಿ ಆಯ್ಕೆ ಇದ್ರೂ ಕೂಡ ಅಂತಿಮವಾಗಿ ನಾವು ಹೈಕಮಾಂಡ್ ಮಾತಿಗೆ ನಾವೆಲ್ಲ ತಲೆ ಬಾಗ್ಲೇಬೇಕು. ನಾನೀಗಾಗಲೇ ಹೇಳಿದ್ದೀನಿ, ಈ ಗೊಂದಲನ ಅಂತಿಮವಾದಂಥ ರೂಪ ಕೊಡಿ ಅಂತ ಹೈಕಮಾಂಡ್ಗೆ. ನೀವೇ ಎಲ್ಲ ಬಿತ್ತರ ಮಾಡಿದ್ದೀರಾ ನಾನು ಮಾತಾಡಿರೋದನ್ನ. ಇದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷಕ್ಕೆ ಬೆಳವಣಿಗೆಗೆ ತೊಂದರೆ ಆಗ್ತದೆ, ನ್ಯಾಚುರಲ್ ಅದು. ಇದಕ್ಕೆ ಶೀಘ್ರನೇ ಇದಕ್ಕೊಂದು ಪರಿಹಾರ ಹುಡುಕಿ ಅಂತ ನಾವು ಈಗಾಗಲೇ ಹೇಳಿದ್ದೀನಲ್ಲ ನಾನು. ಯಾರ್ಯಾರು ಸಂಪರ್ಕದಲ್ಲ ಅವರು, ಯಾರಿಗೆ ಗೊತ್ತು? ಯಾರು ಹೇಳೋರು ನಿಮಗೆ? ಏನಾಯ್ತು ನಿಮ್ಮ ಹತ್ರ ಮಾಹಿತಿ ಐತೆ ಹೇಳಿ? ಸುಮ್ಮನೆ ನೀವೇ ಹೇಳ್ಬಿಡೋದು. ಅದಕ್ಕೆ ನರೇಂದ್ರ ಮೋದಿ ಅವ್ರ ಸಂಪರ್ಕದಲ್ಲಿ ಅವರೇ, ಕುಮಾರಸ್ವಾಮಿ ನೀವೇ ಹೇಳ್ಬಿಡ್ತೀರಾ? ಅದಕ್ಕೆ ಮೊನ್ನೆ ಕುಮಾರಸ್ವಾಮಿ ಅವರು ವಿಧಾನಸೌಧ ಬಂದ ಸಂದರ್ಭದಲ್ಲಿ ಓಪನ್ ಆಗಿ ಆಫರ್ ಕೊಟ್ಟಿದ್ದಾರೆ ಸರ್. ಏನಂತ? ಬಂದವರು ಬರ್ಬೋದು, ನಾವು ಚರ್ಚೆ ಮಾಡ್ತೀವಿ. ಅವರು ಯಾವಾಗಲೂ ಆಫರ್ ಕೊಡ್ತಾನೆ ಇರ್ತಾರೆ. ಅವ್ರ ಪಾರ್ಟಿ ನಡೆಯೋದೇ ಆಫರ್ಗಳ ಮೇಲೆ. ಓಕೆ, ಥ್ಯಾಂಕ್ ಯು. ಲೋಕಸಭಾ ಕ್ಷೇತ್ರಗಳು ಮರುವಿಂಗಡಣೆ ಆಗ್ತಾ ಇದೆ. ಎಲ್ಲ ನಿಮ್ಮ ಕಾಂಗ್ರೆಸ್ ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಬಿಜೆಪಿ ಅವರು ಹೇಳ್ತಿದ್ದಾರೆ ದಕ್ಷಿಣ ಭಾರತಕ್ಕೆ ಅದರಿಂದ ತುಂಬಾ ಅನುಕೂಲ ಇದೆ ಅಂತ ಅವರು ವಾದ ಮಾಡ್ತಿದ್ದಾರೆ. ನೋಡ್ರಿ, BJP ದಕ್ಷಿಣ ಭಾರತದಲ್ಲಿ BJPಯ ಬೆಳವಣಿಗೆ ಕರ್ನಾಟಕದಲ್ಲಿ ಬಿಟ್ಟರೆ ಇನ್ನೆಲ್ಲೂ ಕೂಡ ಆಗಿಲ್ಲ. ಅವ್ರು ಅದಕ್ಕೆ ಉತ್ತರ ಕರ್ನಾಟಕದಲ್ಲೇ ನಾವು ಸಂಪೂರ್ಣ ಬೆಂಬಲ ಉತ್ತರ ಭಾರತದಲ್ಲೇ ಸಂಪೂರ್ಣ ಬೆಂಬಲ ತಗೋಬೇಕು ಅಂದ್ಬಿಟ್ಟು ಅವ್ರು ಬೇರೆ ಬೇರೆ ಎಲ್ಲ ಸರ್ಕಸ್ಸು ನಡೀತಾ ಇದೆ ಅಂತ ನನಗೆ ಬಂದಿರೋ ಮಾಹಿತಿ. ಇದು ಸತ್ಯನ ಸುಳ್ಳು ನನಗಂತೂ ಗೊತ್ತಿಲ್ಲ. ಇದ್ರ ಬಗ್ಗೆ ನಮ್ಮಲ್ಲಿ ಕೇಂದ್ರದಲ್ಲಿ ಇವತ್ತು ಖರ್ಗೆ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರ ಆ ವಿಚಾರವಾಗಿ ಕೇಂದ್ರದಲ್ಲಿ ಚರ್ಚೆ ಮಾಡ್ತಾರೆ. ನಮ್ಮವರು ಕೂಡ ಯಾವ ರೀತಿ ಅದಕ್ಕೆ ಸಾಧಕ ಬಾಧಕ ಏನಾಗ್ತದೆ ಅಂಥೇಳಿ ಆ ಮಸೂದೆ ಮಂಡನೆ ಮಾಡಿದಾಗ ಅದರಿಂದ ಅನುಕೂಲ ಏನು ಅನಾನುಕೂಲ ಏನು ಅಂತಕ್ಕಂಥ ಚರ್ಚೆ ಆಗ್ತದೆ. ಒಂದಂತೂ ನಮ್ಮ ತಲೆಯಲ್ಲಿರ್ತಕ್ಕಂಥ ವಿಚಾರ ಏನಂತಂದರೆ ದಕ್ಷಿಣ ಭಾರತಕ್ಕೆ ನಮಗೆ ತೊಂದರೆ ಆಗ್ತದೆ ಅದರಿಂದ ಅಂತಕ್ಕಂಥ ಭಾವನೆ ನಮ್ಮಲ್ಲಿರ್ತಕ್ಕಂಥ ವಿಚಾರಗಳು. ಅದು ಇನ್ನೂ ಕೂಡ ಸಂಕ್ಷಿಪ್ತವಾಗಿ ಅದು ತಿಳ್ಕೊಂಡು ನಾವು ಮಾತಾಡೋಣ, ಅದ್ರ ಬಗ್ಗೆ ಮಾತಾಡೋ ಸೂಕ್ತ. ಥ್ಯಾಂಕ್ ಯು. ಆಗಬಾರ್ದಾಗಿತ್ತು, ಆಗಿದೆ. ಅದ್ರ ಬಗ್ಗೆ ಟೀಕೆ ಮಾಡೋದು ಬೇಡ, ಕೋರ್ಟ್ ತೀರ್ಮಾನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.